ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾವು ಈಗಾಗಲೇ ಸೆಟ್ ದೋಸೆಯನ್ನು ಹೇಗೆ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೆ 2 ರೀತಿಯ ವೆಜಿಟೇಬಲ್ ಸಾಗುವನ್ನು ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಅದರಲ್ಲಿ ಇವತ್ತು ಒಂದು ಗ್ರೀನ್ ಕಲರ್ ಸಾಗುವನ್ನು ಅಂದರೆ ವೆಜಿಟೇಬಲ್ ಸಾಗುನೇ 2 ಕೂಡ. ಅದರಲ್ಲಿ ಇವತ್ತು ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಒಂದು 3 ಇಡೀ ಬಟಾಣಿಯನ್ನು ರಾತ್ರಿನೇ ನೆನೆಸಿಟ್ಕೊಳ್ಳಿ. ಇಲ್ಲ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿಯನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಹೀರೆಕಾಯಿ, ಹುರುಳಿಕಾಯಿ 1/4 kg ಆಗೋಷ್ಟು, ಒಂದು ದೊಡ್ಡ ಕೊಬ್ಬರಿ ಬಟ್ಲು, 2 ಚಿಕ್ಕ ಆಲೂಗಡ್ಡೆ, 2 ಕ್ಯಾರೆಟ್, 2 ಕ್ಯಾಪ್ಸಿಕಮ್, 3 ಈರುಳ್ಳಿ, ಹಾಗೆ ಸ್ವಲ್ಪ 1 ಇಡೀ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು, ಒಂದು 15. ಇದೆಲ್ಲವನ್ನು ತರಕಾರಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಬಾಕ್ಸ್ ಟೈಪಲ್ಲಿ ಹಚ್ಚಿಟ್ಕೊಳ್ಳಿ. ಆನಂತರ ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನು, ಬಟಾಣಿ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿಯನ್ನು, ಅದ್ರ ಜೊತೆಗೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಇದಿಷ್ಟನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳಿ. 2 ಕೂಗಿಸ್ಕೊಳ್ಳಿ. ಈಗ ಈರುಳ್ಳಿಯನ್ನು, ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಸೆಪ್ರೇಟಾಗಿ ಇಟ್ಕೋಬೇಕು, ಕುಕ್ಕರ್ನಲ್ಲಿ ಹಾಕೋಂಗಿಲ್ಲ. 3 ಈರುಳ್ಳಿ ಒಗ್ಗರಣೆಗೆ ಈ ರೀತಿ ಹಚ್ಚಿಟ್ಕೊಳ್ಳಿ. ಒಂದು ದೊಡ್ಡ ಕೊಬ್ಬರಿ ಬಟ್ಲು ಬೇಕಾಗತ್ತೆ, ಅದನ್ನು ಕೂಡ ಹಚ್ಚಿಟ್ಕೊಳ್ಳಿ. ಈಗ ಧನಿಯಾ 4 ಸ್ಪೂನು ಹುರ್ಕೋಬೇಕು, ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ 1.5 ಸ್ಪೂನು, 1.5 ಸ್ಪೂನು ಎಲ್ಲ ಒಂದರಲ್ಲೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದೊಂದು ಸೆಕೆಂಡ್ ಆದ ನಂತರ ಹಾಕ್ಕೊಳ್ತಾ ಇರಿ, ರೋಸ್ಟ್ ಆಗುತ್ತೆ. ಹಾಗೆ 2 ಮೊಗ್ಗು, ಒಂದು 5 ಲವಂಗ, ಚಕ್ಕೆ ಒಂದು 3 ಪೀಸ್ನಷ್ಟು, ಇದನ್ನು ಸಹ ಇದರ ಜೊತೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಈ ರೀತಿ ಕೆಂಬಣ್ಣಕ್ಕೆ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನು ಹುರ್ಕೊಳ್ಳಿ. ಯಾಕೆ ಕಡಲೆಪಪ್ಪ ಹಾಕ್ತೀವಿ ಅಂದರೆ ಸಾಗು ಹೊಂದ್ಕೊಳ್ಳೋದಕ್ಕೆ, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ. ಈಗ ತರಕಾರಿಗಳೆಲ್ಲವನ್ನ 2 ಕೂಗಿಸಿಟ್ಕೊಳ್ಳಿ. ಹಾಗೆ ಗಸಗಸೆಯನ್ನು ಸೆಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಹುರ್ಕೋಬೇಡಿ. ಗಸಗಸೆ ಒಂದು 4 ಸ್ಪೂನ್ ಆಗೋಷ್ಟು ಸಾಕು. ಈಗ ಹಸಿ ಐಟಮ್ಸ್ ಏನೇನು ಹುರ್ಕೋಬೇಕಂದ್ರೆ, ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಕರಿಬೇವು 1-2 ದಳ, ಆಮೇಲೆ ಪುದೀನ 1 ಇಡೀ ಹುರ್ಕೊಳ್ಳೋಕ್ಕೆ ಹಾಕೋಬೇಕು ಈರುಳ್ಳಿ ಜೊತೆಯಲ್ಲೇ, ಅದು ಹಸಿ ವಾಸನೆ ಹೋಗುತ್ತೆ. ಹಾಗೆ ಕೊತ್ತಂಬರಿ ಸುಮ್ಮನೆ ಸ್ವಲ್ಪ ರುಚಿಗೆ, ಏಕೆಂದರೆ ಧನಿಯಾ ಹಾಕಿರೋದ್ರಿಂದ ಕೊತ್ತಂಬರಿ ತುಂಬ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟನ್ನು ಹುರಿದು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಮೆಣಸಿನ್ಕಾಯನ್ನು ಸಹ ಹುರ್ಕೊಳ್ಳಿ. ಸ್ವಲ್ಪ ನಮಗೆ ಗೊತ್ತಾಗುತ್ತಲ್ವ, ಅದು ಬಾಡೋ ರೀತಿ ಈ ರೀತಿ ಆದರೆ ಸಾಕು. ಈಗ ಡ್ರೈ ಐಟಮ್ಸ್ ಒಂದು ಕಡೆ ರೆಡಿ ಇದೆ, ಹಸಿ ಐಟಮ್ಸ್ ಎಲ್ಲ ಒಂದು ಕಡೆ ರೆಡಿ ಇದೆ. ಇನ್ನು ಬೆಂದಿರ್ತಕ್ಕಂಥ ತರಕಾರಿ ಸಾಗೋದು ನೀರನ್ನು ಬಸದು ಪಕ್ಕಕ್ಕೆ ಇಟ್ಕೊಂಬಿಡಿ. ಏಕೆಂದರೆ ತುಂಬ ನೀರಿದ್ರೆ ಸಾಗು ಹೊಂದ್ಕೊಳ್ಳೋದಿಲ್ಲ, ರುಚಿ ಕೊಡೋದಿಲ್ಲ. ಅದು ಬಸ್ದಿರ್ತಕ್ಕಂಥ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಲಾಸ್ಟಲ್ಲಿ ಸಾಗುಗೆ ಬೇಕಾಗುತ್ತೆ, ಅದನ್ನೇ ಮಿಕ್ಸಿ ಜಾರ್ಗೆ ಓಡಿಸ್ಕೊಳ್ಳೋದಕ್ಕೆ ಎಲ್ಲವನ್ನ ಅದೇ ನೀರನ್ನೇ ಬಳಸ್ಕೊಳ್ಳಿ. ಈಗ ಡ್ರೈ ಪೌಡರ್ ಈ ಥರ ರೆಡಿಯಾಗಿರುತ್ತೆ. ಹಸಿ ಐಟಮ್ಸ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಕೂಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊವನ್ನು ಬೇಯೋದಕ್ಕೆ ಹಾಕಬೇಡಿ, ಅದ್ರ ಫ್ಲೇವರು ಟೇಸ್ಟು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಫಸ್ಟಿಗೆ ಸಾಸಿವೆ ಕರಿಬೇವು ಹಾಕಿದ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಒಂದು ಕಡೆ ಕೂಟು ಕೂಡ ಪ್ರಿಪೇರ್ ಆಗುತ್ತೆ. ಈ ಥರ ನುಣುಪಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆಗೆ ಹಿಂಗುವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫುಲ್ಲು ಒಗ್ಗರಣೆ ತುಂಬ ಚೆನ್ನಾಗಿ ಬಿಟ್ಕೊಂಡ ನಂತರ ಅದಕ್ಕೆ ಏನು ಮಾಡಬೇಕು, ರುಬ್ಬಿಟ್ಕೊಂಡಿರ್ತಕ್ಕಂತಹ ಕೂಟನ್ನು ಹಾಕ್ಕೋಬೇಕು. ಯಾಕೆ ಕೂಟ ಹಾಕ್ತೀವಿ ಅಂದರೆ ಅದರ ಹಸಿ ವಾಸನೆ ಅಂದರೆ ಫ್ಲೇವರು ಹೋಗಬೇಕು. ಆ ಫ್ಲೇವರ್ ಹಸಿಕು ವಾಸನೆ ಹೋಗ್ಬಿಟ್ಟು ಅದು ನಾರ್ಮಲಾಗಿ ಟೇಸ್ಟಿ ಸ್ಮೆಲ್ ಬರುತ್ತೆ, ಒಂಥರ ಫ್ಲೇವರ್ ಚೇಂಜ್ ಆಗುತ್ತೆ. ಆಗ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಆದರೆ ಸಾಕು. ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿದ ನಂತರ ನಾವೇನು ಮಾಡಬೇಕು, ಈ ಒಗ್ಗರಣೆ ಸಮೇತ ಎಲ್ಲವನ್ನ ಬೆಂದಿರ್ತಕ್ಕಂಥ ತರಕಾರಿಗಳ ಜೊತೆಯಲ್ಲಿ ಹಾಕಿ ತಿರುಗಿಸ್ಬೇಕು. ನಾನು ಈ ನೀರನ್ನು ಚೆಲ್ಲಬೇಡಿ ಅಂತ ಯಾಕೆ ಹೇಳಿದ್ದೆ ಅಂದರೆ, ಬರ್ತಾ ಬರ್ತಾ ಇದು ತಿಕ್ಕಾಗ್ತಾ ಇರುತ್ತೆ. ಹಾಗೆ ಏನು ಮಾಡಬೇಕು, ಆ ಬಸ್ದಿರ್ತಕ್ಕಂಥ ನೀರನ್ನೇ ಹಾಕ್ಕೋಬೇಕು, ಅದರಲ್ಲಿ ಸಾರಾಂಶ ತುಂಬ ಚೆನ್ನಾಗಿರುತ್ತೆ.
ಈಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸಿದ್ರೆ ರುಚಿ ರುಚಿಯಾದಂಥ ಹೋಟೆಲ್ ಸ್ಟೈಲ್ನ ತರಕಾರಿ ಸಾಗು ಸೆಟ್ ದೋಸೆ ಜೊತೆಯಲ್ಲಿ ಸವಿಯೋದಕ್ಕೆ ಸಿದ್ಧ ಆಗಿರುತ್ತೆ. ನೆಕ್ಸ್ಟ್ ರೆಸಿಪಿಯಲ್ಲಿ ಮದುವೆ ಮನೆ ಸಾಗುನ ತಿಳ್ಕೊಳ್ಳೋಣ. ಟೇಸ್ಟ್ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಸೆಟ್ ದೋಸೆಗೆ ಹೋಟೆಲ್ ಸ್ಟೈಲ್ನಲ್ಲಿ ವೆಜಿಟೇಬಲ್ಸ್ ಸಾಗು ಹೇಗೆ ಮಾಡೋದು ಅಂತ. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಯಾವುದಾದ್ರೂ ರೆಸಿಪಿಗಳು ಬೇಕಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಹೊಸ ಹೊಸ ವಿಭಿನ್ನವಾದ ರೆಸಿಪಿಗಳ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೇನೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್, ಪ್ರೀತಿ, ಸಹಕಾರ ಸದಾ ಇರಲಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.